ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮನೇಲೇ ಮೋಮೋಸ್ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈ ರೀತಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಅಪ್ಲೋಡ್ ಮಾಡಿರುವಂಥ ವೀಡಿಯೋಸ್ಗಳು ನಿಮಗೆ ಬಂದಿರೋದು ಗೊತ್ತಾಗುತ್ತೆ. ಅದಕ್ಕೋಸ್ಕರ ನಮ್ಮ ಮಕ್ಕಳ ಆರೋಗ್ಯಕ್ಕಾಗಿ ಈ ರೆಸಿಪಿನ ನೀವು ಒಮ್ಮೆ ಆದರೂ ಮನೇಲಿ ಟ್ರೈ ಮಾಡಲೇಬೇಕು. ಮಕ್ಕಳೆಲ್ಲ ತುಂಬಾ ಇಷ್ಟಪಟ್ಟು ತಿನ್ನುವಂಥದ್ದು ಈ ಮೋಮೋಸ್. ಹಾಗೆ ಔಟ್ಸೈಡ್ ಎಲ್ಲ ಫುಡ್ಗಳು ಮಕ್ಕಳು ಇಷ್ಟಪಟ್ಟು ತಿಂತಾರಲ್ಲ, ಅದರಿಂದ ಅವರ ಆರೋಗ್ಯನ ಕಾಪಾಡೋಕ್ಕೆ ನಾವು ಮನೇಲೇ ಹೇಗೆ ಯಾವ ರೀತಿ ಸಿಂಪಲ್ಲಾಗಿ ಈ ರೆಸಿಪಿನ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ. ಇಲ್ಲಿ ನಾನು ತೊಗೊಂಡಿರೋವಂಥದ್ದು 2 ಈರುಳ್ಳಿ, ಒಂದು ಮುಕ್ಕಾಲು ಭಾಗದಷ್ಟು ಕ್ಯಾಬೇಜ್, ಹಾಗೆ ಬೀನ್ಸ್, ಅದರ ಜೊತೆ ಕ್ಯಾರೆಟು, ಒಂದು ಸ್ವಲ್ಪ ಕ್ಯಾಪ್ಸಿಕಮ್ನ ಕಟ್ ಮಾಡ್ಕೊಂಡಿದ್ದೀನಿ. ಅದಾದಮೇಲೆ ಒಂದು ಪ್ಯಾನ್ಗೆ ನೀವು ಒಗ್ಗರಣೆ ಕೊಟ್ಕೊಳ್ಳಿ. ಅದಾದಮೇಲೆ ಕಟ್ ಮಾಡಿರುವಂತಹ ಒಂದು ದೊಡ್ಡ ಕಪ್ಪಲ್ಲಿ 1 ಕಪ್ ಆಗುವಷ್ಟು ಕ್ಯಾಬೇಜ್ನ ನಾನು ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಈರುಳ್ಳಿ ಒಂದು 2 ಈರುಳ್ಳಿ ಹಾಕಿದರೆ ಸಾಕು. ಬೀನ್ಸ್ ಹಾಗೂ ಅದರ ಜೊತೆ ಕ್ಯಾಪ್ಸಿಕಮ್, ಬಟಾಣಿ ಕೂಡ ಸೇರಿಸ್ಕೋಬೋದು. ಅದರ ಜೊತೆ ಕ್ಯಾರೆಟ್ನು ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಿ ಬೇಯಬೇಕು, ಅಲ್ಲಿ ತನಕನೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ಳಿ. ಟೊಮೆಟೊ ಸಾಸ್ ಹಾಗೆ ಸೋಯಾ ಸಾಸ್ ಇದ್ದರೆ ಅದನ್ನು ಕೂಡ ನೀವು ಸೇರಿಸ್ಕೋಬೋದು. ಇಷ್ಟನ್ನು ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸಿದ ಮೇಲೆ ನಿಮಗೆ ಖಾರಕ್ಕೆ ಬೇಕು ಅಂದರೆ ಮೊದಲೇ ಹಸಿಮೆಣಸಿನ್ಕಾಯಿ ತಿನ್ಬೋದು. ಚಿಕ್ಕ ಮಕ್ಕಳು ತಿನ್ನೋದ್ರಿಂದ ನಾನು ಇಲ್ಲಿ ಸ್ವಲ್ಪ ಹಸಿಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ಮೊದಲೇ ಹಸಿಮೆಣಸಿನ್ಕಾಯಿ ಸೇರಿಸಿದರೆ ಖಾರ ಜಾಸ್ತಿ ಬಿಡುತ್ತಲ್ವ, ಅದಕ್ಕೆ ನಾನು ಸ್ವಲ್ಪ ಹೊತ್ತು ಬಿಟ್ಟು ಸೇರಿಸಿದ್ದೀನಿ. ನೀವು ಬೇಕು ಅಂದರೆ ಸ್ಪೈಸಿ ಜಾಸ್ತಿ ಬೇಕು ಅಂದರೆ ಫಸ್ಟ್ ಫ್ರೈ ಮಾಡಬೇಕಾದ್ರೇ ಸೇರಿಸ್ಕೋಬೋದು. ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ 2 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಗ್ಯಾಸ್ ಸ್ಟವ್ ಆಫ್ ಮಾಡಿಕೊಂಡು ಒಂದು ಕ್ಯಾಪ್ ಆಗುವಷ್ಟು ವಿನೆಗರ್ನ ಸೇರಿಸ್ಕೊಳ್ಳಿ. ನಂತರ ಮೋಮೋಸ್ ಮಾಡ್ಕೊಳ್ಳೋಕ್ಕೆ ನಾನು ಇಲ್ಲಿ ಮೈದಾ ಹಿಟ್ಟನ್ನು ತೊಗೋತಾ ಇದ್ದೀನಿ. ನಾನು ಒಂದು 2 ಕಪ್ ಆಗುವಷ್ಟು ಮೈದಾ ಹಿಟ್ಟನ್ನು ಸೇರಿಸಿದ್ದೀನಿ. ನೀವು ಎಷ್ಟು ಜನಕ್ಕೆ ಮಾಡ್ತಾ ಇದ್ದೀರಾ ಅದರ ಮೇಲೆ ಡಿಪೆಂಡ್ ಆಗಿ ಮೈದಾ ಹಿಟ್ಟನ್ನು ಸೇರಿಸ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಸ್ವಲ್ಪ 2 ಸ್ಪೂನ್ ಆಗುವಷ್ಟು ಎಣ್ಣೆ, ಅದರ ಜೊತೆ ನೀರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ. ಇಷ್ಟು ಸಾಫ್ಟ್ ಆಗೋ ತನಕನೂ ಚೆನ್ನಾಗಿ ನಾದಿಟ್ಕೊಳ್ಳಿ. ಮೈದಾ ಹಿಟ್ಟಾಗಿರೋದ್ರಿಂದ ತುಂಬ ಸಾಫ್ಟಾಗಿ ಬರುತ್ತೆ. ಇದಾದಮೇಲೆ ಒಂದು 20 ನಿಮಿಷ ಹಾಗೆ ಅದನ್ನು ಮುಚ್ಚಿಟ್ಬಿಡಿ. ಇವಾಗ ಚಿಕ್ಕ ಪುರಿ ಗಾತ್ರದಷ್ಟು ಮೋಮೋಸ್ ಎಷ್ಟು ನಿಮಗೆ ಯಾವ ಗಾತ್ರದಲ್ಲಿ ಬೇಕೋ ಅದಕ್ಕೆ ತಕ್ಕನಾಗೆ ನೀವು ಹಿಟ್ಟನ್ನು ಲಟ್ಸ್ಕೋಬೇಕಾಗುತ್ತೆ. ಒಂದು 20 ನಿಮಿಷ ಹಾಗೆ ಇಟ್ಟಿದ್ದರಿಂದ ಇನ್ನೂ ಸ್ವಲ್ಪ ಸಾಫ್ಟಾಗಿತ್ತು ಹಿಟ್ಟು. ಅದಕ್ಕೆ ನಾನು ಸ್ವಲ್ಪ ಹಿಟ್ಟನ್ನು ಸೇರಿಸಿ ನಾದ್ಕೋತಾ ಇದ್ದೀನಿ. ಅದಾದಮೇಲೆ ನಿಮಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೊಳ್ಳಿ ನೋಡಿ. ಇದಕ್ಕೆ ನಾನು ರೆಡಿ ಮಾಡಿರೋವಂತಹ ಮೋಮೋಸ್ಗೆ ವೆಜಿಟೇಬಲ್ಸ್ ಎಲ್ಲ ಫ್ರೈ ಮಾಡಿದ್ನಲ್ಲ ಅದನ್ನು ಸೇರಿಸಿ ನಾನು ಒಂದು ಮೋಮೋಸ್ ಶೇಪ್ಗೆ ಈ ರೀತಿ ಫೋಲ್ಡ್ ಮಾಡ್ಕೋತಾ ಇದ್ದೀನಿ. ಈ ರೀತಿ ಚೆನ್ನಾಗಿ ನೀವು ಅಂಟ್ಕೋಬೇಕು. ಆ ರೀತಿ ನೀವು ಮೋಮೋಸ್ಗೆ ರೆಡಿ ಮಾಡ್ಕೋಬೇಕು. ಫಸ್ಟು ಒಂದೆರಡು ನಾವು ಮೋಮೋಸ್ನ ರೆಡಿ ಮಾಡ್ಕೊಳ್ಳುವಾಗ ಈ ರೀತಿ ಪ್ರಾಬ್ಲಮ್ಗಳು ಬರಬಹುದು. ಈ ರೀತಿ ಎಲ್ಲೂ ಗ್ಯಾಪ್ ಇರುತ್ತೆ ಇರೋ ಥರ ಮೋಮೋಸ್ನ ನೀವು ಕವರ್ ಮಾಡ್ಕೊಳ್ಳಿ. ನಾವು ಮನೆಯಲ್ಲೇ ಹೆಲ್ದಿಯಾಗಿ ಮೋಮೋಸ್ನ ಮಾಡಿ ತಿನ್ಬೋದು. ಯಾವುದೇ ಒಂದು ರೆಸಿಪಿ ಆದರೂ ಅಷ್ಟೇ, ಸ್ವಲ್ಪ ಟೈಮ್ ವೇಸ್ಟ್ ಆಗುತ್ತೆ ಬಿಟ್ಟರೆ ನಮ್ಮ ಹೆಲ್ತಿಗೆ ಮನೇಲೇ ಮಾಡಿ ತಿನ್ನೋದ್ರಿಂದ ತುಂಬ ಒಳ್ಳೆಯದು. ಮೈದಾ ಹಿಟ್ಟು ಅವಾಯ್ಡ್ ಮಾಡಬೇಕು ಅಂತಾರೆ, ಬಟ್ ಜನ ಮನೆಗೆ ಮೈದಾ ಹಿಟ್ಟು ತರೋ ಬದಲು ಅಂಗಡಿಗೆ ಹೋಗಿ ತಿಂತೀರ. ಅಂಥ ಟೈಮಲ್ಲಿ ನೀವು ಮನೇಲೇ ಯಾವಾಗಲಾದರೂ ಒಂದು ದಿನ ಮೈದಾನ ತಿನ್ಬಹುದು. ನೀವು ಮೈದಾ ಅವಾಯ್ಡ್ ಮಾಡ್ತೀರಾ ಅಂದರೆ ಆಚೆನೂ ತಿನ್ನೋದು ಬಿಟ್ಬಿಡಬೇಕು. ಅದಿಲ್ಲ ಅಂದರೆ ಆಚೆನೂ ತಿಂತೀರಾ, ಅದು ಹೆಲ್ತ್ ಹಾಳಾಗುತ್ತೆ.
ಅದ್ರ ಬದಲು ಮನೇಲೇ ಹೆಲ್ದಿಯಾಗಿ ನೀವು ಏನು ಬೇಕೋ ಅದನ್ನು ಮಾಡಿಕೊಂಡು ತಿನ್ಬೋದು. ನೋಡಿದ್ರಲ್ಲ, ನಾನು ಎಲ್ಲನೂ ಮೋಮೋಸ್ ಶೇಪ್ನ ಈ ರೀತಿ ಮಾಡಿ ಇಟ್ಕೊತಾ ಇದ್ದೀನಿ. ಇದಾದಮೇಲೆ ನಿಮ್ಮ ಹತ್ರ ಸ್ಟೀಮರ್ ಇದ್ದರೆ ಅದರಲ್ಲೇ ಮಾಡ್ಕೊಳ್ಳಿ. ಇಲ್ಲ ಅಂದರೆ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆನ ಸವರಿಟ್ಕೊಂಡು ಅದ್ರ ಮೇಲೆ ಈ ರೀತಿ ಮೋಮೋಸ್ ಎಲ್ಲ ಇಟ್ಟು ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ಮೋಮೋಸ್ ರೆಡಿ ಆಗಿಬಿಡುತ್ತೆ. ಅದರ ನಂತರ ನೀವು ಎಲ್ಲ ಮೋಮೋಸ್ ಇಟ್ಟಿದ ಮೇಲೆ ಮೇಲ್ಗಡೆನೂ ಕೂಡ ಈ ರೀತಿ ಎಣ್ಣೆನ ಸವರ್ಕೊಳ್ಳಿ. ತಳಕ್ಕೂ ಎಣ್ಣೆ ಹಾಕಿ ಅದರ ಮೇಲೇನು ಈ ರೀತಿ ಎಣ್ಣೆ ಸವರೋದ್ರಿಂದ ತುಂಬ ಸಾಫ್ಟಾಗಿ ಮೋಮೋಸ್ ಬೆಂದ್ಕೊಬಿಡುತ್ತೆ. ನೋಡಿದ್ರಲ್ಲ, ಕರೆಕ್ಟಾಗಿ ಒಂದು 10 ನಿಮಿಷ ಬೇಯಿಸಿದರೆ ಸಾಕು, ಜಾಸ್ತಿ ಹೊತ್ತು ಬೇಯಿಸ್ಬೇಕಂತಿನ್ನೇನಿಲ್ಲ. ಇದು ಹಿಟ್ಟಾಗಿರೋದ್ರಿಂದ ಬೇಗ ಬೆಂದ್ಬಿಡುತ್ತೆ. ನೀವು ಇದು ಬೇಯಿಸಿದ ಮೇಲೆ ಫ್ರೈ ಮಾಡಿಕೊಂಡು ಕೂಡ ಮೋಮೋಸ್ನ ತಿನ್ಬೋದು. ಎಣ್ಣೆಯಲ್ಲಿ ಸ್ವಲ್ಪ ಫ್ರೈಡ್ ಮೋಮೋಸ್ ಅಂತ ಸಿಗುತ್ತಲ್ಲ, ಆ ರೀತಿ ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತಿನ್ಬೋದು. ನೋಡಿದ್ರಲ್ಲ, ಹೆಲ್ದಿಯಾಗಿ ಮನೇಲೇ ನಾವು ಯಾವ ರೀತಿ ಮೋಮೋಸ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ನಿಮ್ಮ ಫ್ರೆಂಡ್ಸ್ ರಿಲೇಷನ್ಗಳಿಗೂ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಅವ್ರಿಗೂ ಕೂಡ ಚಿಕ್ಕ ಮಕ್ಕಳಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ. ಆದಷ್ಟು ಹೆಲ್ದಿ ಫುಡ್ ಮನೆಯಲ್ಲೇ ಮಾಡ್ಕೊಂಡು ತಿನ್ನೋದ್ರಿಂದ ನಮ್ಮ ಆರೋಗ್ಯನ ನಾವು ಕಾಪಾಡ್ಕೊಳ್ಳೋಕ್ಕೆ ಸಾಧ್ಯ. ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು, ನಿಮ್ಮ ಅನಿಸಿಕೆ ಹಾಗೂ ಒಂದು ಲೈಕ್ ಜೊತೆ ಸಬ್ಸ್ಕ್ರೈಬ್ ಮಾಡೋದನ್ನು ಕೂಡ ಮರಿಬೇಡಿ. ನನ್ನ ಚಾನಲಲ್ಲಿ ಅಪ್ಲೋಡ್ ಮಾಡಿರೋವಂಥ ವಿಡಿಯೋಗಳು ನಿಮಗೆ ಯೂಸ್ಫುಲ್ ಅನ್ನಿಸಿದ್ರೆ ಒಂದು ಕಮೆಂಟ್ ಹಾಕೋದನ್ನ ಮರಿಬೇಡಿ. ನಿಮ್ಮ ಕಮೆಂಟಿಂದ ನಮಗೆ ವೀಡಿಯೋಸ್ ಮಾಡೋಕ್ಕೆ ಇನ್ನೂ ಸ್ಫೂರ್ತಿ ಆಗುತ್ತೆ. ಇದೇ ರೀತಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿ ತನಕ ಕೀಪ್ ವಾಚಿಂಗ್ ಮೈ ಚಾನಲ್. ಥ್ಯಾಂಕ್ ಯು.